ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಇವಾಗ ಚಳಿಯಲ್ಲಿ ಬಿಸಿ ಏನಾದರೂ ಕ್ರಿಸ್ಪಿಯಾಗಿ ಏನಾದ್ರು ಮಾಡ್ಕೊಂಡು ತಿನ್ನೋ ಹಿಂದೆ ಈ ಥರ ಹಿತ್ಕಿದ ಅವರೆಕಾಳಲ್ಲಿ ಮಿಕ್ಸ್ಚರ್ ಮಾಡ್ಕೊಳ್ಳಿ. ತುಂಬ ಟೇಸ್ಟಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಖಾರ ಕಾಫಿ ಟೀ ಜೊತೆಗೆ ತುಂಬ ಚೆನ್ನಾಗಿ ತಿನ್ಬೋದು. ನೋಡಿ, ಹಿತ್ಕಿಂದ ಅವರೆಕಾಳು ತೊಗೊಂಡಿದ್ದೀನಿ, ಮತ್ತು ಹುರುಗಡಲೆ ತೊಗೊಂಡಿದ್ದೀನಿ, ಕಡಲೆ ಬೀಜ ತೊಗೊಂಡಿದ್ದೀನಿ, ಮತ್ತು ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಇದನ್ನು ಒಣ ಕೊಬ್ಬರಿನ ಉದ್ದುದ್ದ ಕಟ್ ಮಾಡ್ಕೋಬೇಕು. ನೀವು ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಮಾಡ್ಕೊಳ್ಳಿ. ಎಣ್ಣೆ ಬಿಸಿ ಇಡ್ತಾಯಿದ್ದೀನಿ ನಾನು ಕರಿಯೋಕ್ಕೆ. ನೀವು ಮಾಡೋ ಕ್ವಾಂಟಿಟಿ ಮೇಲೆ, ಇದ್ಕಿದ ಅವರೆಕಾಯಿ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲ ಎಷ್ಟೆಷ್ಟು ಏನೇನು ತೊಗೋಬೇಕು ಅಂತ ಹೇಳ್ಬಿಟ್ಟು. ನೋಡಿ, ಇದು ಚೆನ್ನಾಗಿ ತೊಳ್ಕೊಂಡು ಒಂದು ಬಟ್ಟೆದಲ್ಲಿ ಹಾರ ಹಾಕ್ಕೊಳ್ಳಿ. ಯಾಕಂದರೆ ನೀರಿನ ಅಂಶತೆ ಎಣ್ಣೆದಲ್ಲಿ ಬಿದ್ದರೆ ಮುಗುಗೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಬಟ್ಟೆದಲ್ಲಿ ಒರೆಸ್ಕೊಂಡು ಹಾಕ್ಕೊಳ್ಳಿ. ಈ ಥರ ಎಣ್ಣೆದಲ್ಲಿ ಚೆನ್ನಾಗಿ ಎಣ್ಣೆ ಬಿಸಿ ಆಗಬೇಕು. ಚೆನ್ನಾಗಿ ಎಣ್ಣೆ ಬಿಸಿ ಆದಮೇಲೆ ಹಿತ್ಕಿದ ಅವರೆಕಾಳು ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ಅನ್ನ ರಸಮ್, ಅನ್ನ ಸಾಂಬಾರು ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಇದು. ಸೈಡ್ಸ್ ತಿನ್ನೋಕ್ಕೆ ಮತ್ತು ಕಾಫಿ ಟೀ ಜೊತೆಗೂ ಮಕ್ಕಳು ಸ್ಕೂಲಿಂದ ಬಂದಿದ ತಕ್ಷಣ ಏನಾದ್ರು ತಿನ್ನೋಕ್ಕೆ ಕೇಳ್ತಾ ಇರ್ತಾರೆ. ಈ ಥರ ಮಾಡಿ ಇಟ್ಕೊಬಿಟ್ರೆ ನೀವು ತುಂಬ ಟೇಸ್ಟಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ನೋಡಿ, ಪೂರ್ತಿ ಎಣ್ಣೆ ಬಿಸಿ ಆದಮೇಲೆ ಈ ಥರ ಹಾಕ್ಕೊಳ್ಳಿ ಇದಕ್ಕಿಂತ ಅವರೆಕಾಳು. ಈ ಬಬಲ್ಸ್ ಎಲ್ಲ ಕಮ್ಮಿ ಆಗಿ ನೋಡಿ ಈ ಥರ ಮೇಲೆ ಬರುತ್ತೆ. ನೋಡಿ, ಈ ಥರ ಎಣ್ಣೆದ ಸೋರ್ಸ್ಕೊಂಡು ಇಟ್ಕೊಳ್ಳಿ. ಟಿಶ್ಯೂ ಪೇಪರ್ ಇದ್ರೆ ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೋಬೋದು. ನಾನು ಚೆನ್ನಾಗಿ ಎಣ್ಣೆ ಸೋರಿಸ್ಕೊಂಡು ಹಾಕೋತಾ ಇದ್ದೇನೆ. ನಾನೆಲ್ಲನೂ ಈ ಥರ ಕಾಳುಗಳು ಈ ಥರ ಹಾಕೋತೀನಿ. ಇದಕ್ಕಿದ ಅವರೆಕಾಳು ಎಷ್ಟಿದೆ ಅಷ್ಟು ಎಲ್ಲ ಕರ್ಕೋತೀನಿ. ನೋಡಿ, ಎಲ್ಲ ಈ ಥರ ಕಾಳುಗಳು ಕರ್ಕೊಂಡಿದ್ದೀನಿ. ನೆಕ್ಸ್ಟು ಕೊಬ್ಬರಿ ಹಾಕೋತಾ ಇದ್ದೀನಿ. ನೋಡಿ, ಇಷ್ಟಿಷ್ಟು ಉದ್ದ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಕೊಬ್ಬರಿ ಹಾಕ್ಕೊಂಡು ಎಣ್ಣೆದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಅವರೆಕಾಯಿ ಸೀಸನಲ್ಲಿ ಈ ಥರ ಮಾಡಿಟ್ಕೊಂಡ್ಬಿಟ್ರೆ ನಿಮಗೆ ಸೈಡ್ಸು ತುಂಬ ಚೆನ್ನಾಗಿರುತ್ತೆ. ಮತ್ತು ಕಡಲೆ ಬೀಜ ತೊಗೊಂಡಿದ್ದೀನಿ. ಇದು 1/4 kg ಇದೆ ಕಡಲೆ ಬೀಜ. ಇದು ಹುರುಗಡಲೆ 1/4 kg ತೊಗೊಂಡಿದ್ದೀನಿ, ಕಡಲೆ ಬೀಜ 1/4 kg ತೊಗೊಂಡಿದ್ದೀನಿ. ಇದು ಕ್ರಿಸ್ಪಿ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಇದನ್ನು ತುಂಬ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಡಿ. ಕ್ರಿಸ್ಪಿ ಬಂದರೆ ಸಾಕು. ಮತ್ತು ಹುರುಗಡಲೆ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ, ತುಂಬ ಫುಲ್ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಡಿ. ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು, ಮತ್ತು ಕ್ರಿಸ್ಪಿ ಬಂದರೆ ಸಾಕು. ತುಂಬ ಡಾರ್ಕ್ ಮಾಡಿಕೊಂಡ್ರೆ ಸೀದೋಗೋ ಥರ ತಿನ್ನೋವಾಗ ಚೆನ್ನಾಗಿರಲ್ಲ. ಅದಕ್ಕೆ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು. ಇದೆಲ್ಲ ಫ್ರೈ ಮಾಡ್ಕೋಬೇಕಂದ್ರೆ ತುಂಬ ಚೆನ್ನಾಗಿ ಎಣ್ಣೆ ಬಿಸಿ ಆಗಬೇಕು. ಎಣ್ಣೆ ಬಿಸಿ ಆದರೆ ಬೇಗ ಆಗುತ್ತೆ, ಇಲ್ಲಾಂದರೆ ಲೇಟ್ ಆಗುತ್ತೆ. ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ, ಹಸಿ ಕರಿಬೇವಿನ ಸೊಪ್ಪಿದು. ಇದ್ರ ಜೊತೆಗೆ ಬೆಳ್ಳುಳ್ಳಿನೂ ಹಾಕೋಬೋದು, ಮತ್ತು ಅವಲಕ್ಕಿ ಇದೆಯಲ್ಲ, ಅವಲಕ್ಕಿನೂ ಫ್ರೈ ಮಾಡೋ ಹಾಕೋಬೋದು. ನಾನು ಅವಲಕ್ಕಿನ ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕು ಅನ್ನೋರು ಅವಲಕ್ಕಿನ ಹಾಕೋಬೋದು. ಗೋಡಂಬಿ ಮತ್ತು ಬಾದಾಮಿ ಹಾಕೋತಾ ಇದ್ದೇನೆ, ಮತ್ತು ದ್ರಾಕ್ಷಿ ಇದ್ರೂ ಹಾಕೋಬೋದು. ನಾನು ಇದೆರಡು ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಇದು ಲೈಟಾಗಿ ಬೇಗ ಇದು ಕಲರ್ ಚೇಂಜ್ ಆಗುತ್ತೆ.
ನೋಡಿ ಎಷ್ಟು ಕಲರ್ ಚೇಂಜ್ ಆದರೆ ಸಾಕು, ಕ್ರಿಸ್ಪಿಯಾಗಿರುತ್ತೆ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಇದ್ರಲ್ಲಿ ಬೌಲಲ್ಲಿ ಹಾಕ್ಕೊಂಡು, ಬೇಕು ಅನ್ನೋರು ಬೆಳ್ಳುಳ್ಳಿ ಮತ್ತು ಅವಲಕ್ಕಿನ ಎಣ್ಣೆದಲ್ಲಿ ಹಾಕ್ಕೊಂಡು ಕರ್ಕೋಬೋದು. ನಾನು ಅದೆರಡು ಸ್ಕಿಪ್ ಮಾಡಿದ್ದೇನೆ ಇದರಲ್ಲಿ. ತುಂಬ ಟೇಸ್ಟಾಗಿತ್ತು, ಕ್ರಿಸ್ಪಿಯಾಗಿತ್ತು. ಇದಕ್ಕೆ ಉಪ್ಪು ಖಾರ ಹಾಕ್ಕೊಳ್ಳೋಣ. ರುಚಿಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ. ಮತ್ತು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದಕ್ಕೆ ಚಾಟ್ ಮಸಾಲ ಇದ್ದರೂ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಚಾಟ್ ಮಸಾಲ ಹಾಕಿಲ್ಲ, ಬರೀ ಖಾರದ ಪುಡಿ ಮಾತ್ರ ಹಾಕಿದ್ದೀನಿ. ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದು ಬಾಕ್ಸಲ್ಲಿ ತುಂಬ ಮಾಡಿ. ಇವಾಗ ಅವರೆಕಾಯಿ ಸೀಸನಲ್ಲಿ ತುಂಬ ಅವರೆಕಾಯಿ ಬಂದುಬಿಟ್ಟಿದೆ. ಅವರೆಕಾಯಿ ಈ ಥರ ಹಿತ್ಕಿನ ಬೇಳೆ ಈ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ವೆರೈಟಿ ರೆಸಿಪಿಗಳು ಮಾಡ್ಕೋಬೋದು ಅವರೆಕಾಯಲ್ಲಿ. ನೀವು ಈ ಥರ ಒಂದು ರೆಸಿಪಿ ಮಾಡಿ ಇಟ್ಕೊಳ್ಳಿ. ನಿಮಗೆ ಸೈಡ್ಸ್ ಏನಾದ್ರು ಬೇಗ ತಿನ್ನಬೇಕು ಅನಿಸಿದಾಗ ಈ ಥರ ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಕ್ರಿಸ್ಪಿಯಾಗಿ. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಹೊಸದಾಗಿ ಯಾರ್ಯಾರು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಸ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ. ಥ್ಯಾಂಕ್ ಯು.